ಸಮಾಚಾರ ನ್ಯೂಸ್ಗೆ ಸ್ವಾಗತ. ನಾನು ಮಂಜುಳಾ ಕೊಂಡರಾಜನಹಳ್ಳಿ, ಕೋಲಾರ. ಸೋಲು ಗೆಲುವು ಮುಖ್ಯವಲ್ಲ, ಮುಖ್ಯವಾಗಿ ಭಾಗವಹಿಸುವಿಕೆ ಮತ್ತು ಪ್ರಯತ್ನದ ಮೇಲೆ ಗಮನ ಹರಿಸುವ ಒಂದು ಆಲೋಚನೆಯಾಗಿದೆ. ಏಕೆಂದರೆ ಸೋಲು ಅಂತಿಮ ಅಲ್ಲ ಮತ್ತು ಗೆಲುವು ಶಾಶ್ವತವಲ್ಲ. ಪ್ರತಿಯೊಬ್ಬರ ಶ್ರಮಕ್ಕೆ ತಕ್ಕಂತೆ ಪ್ರತಿಫಲ ಇದ್ದೇ ಇರುತ್ತೆ ಎಂದು ಮೇಲೂರು ಕ್ಲಸ್ಟರ್ನ ಸಿಆರ್ಪಿ ಶೀಲಾ ಎಂ ರವರು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಮಕ್ಕಳು ವಿಜೇತರೆ. ಗೆಲುವು ಸೋಲು ಮುಖ್ಯ ಅಲ್ಲ, ಎಲ್ಲರೂ ಗೆಲ್ಲಬೇಕು ಅಂದ್ಕೊಂಡ್ರೆ ಆಗೋದಿಲ್ಲ. ಭಾಗವಹಿಸುವಿಕೆ ಇದೆಯಲ್ಲ, ಇದೇ ಬಹಳ ಮುಖ್ಯ. ಪ್ರತಿಯೊಬ್ಬರ ಶ್ರಮಕ್ಕೆ ಪ್ರತಿಫಲ ಎಂಬಂತೆ ಎಲ್ಲರಿಗೂ ಬಹುಮಾನಗಳನ್ನು ಕೂಡ ವಿತರಣೆ ಮಾಡ್ತೀವಿ. ಹಾಗೆಯೇ ಸಿಹಿ ಊಟ ಸ್ನೇಹದ ನೋಟ ಎಂಬಂತೆ ಮಧ್ಯಾಹ್ನದ ಬಿಸಿ ಊಟದ ವ್ಯವಸ್ಥೆ ಕೂಡ ಆಗಿದೆ ಮಕ್ಕಳಿಗೆ. ಹಾಗೆಯೇ ಇಲ್ಲಿ ಪ್ರತಿಭಾ ಕಾರಂಜಿ ಕ್ಲಸ್ಟರ್ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಂತಹ ಮಕ್ಕಳನ್ನು ತಾಲೂಕು ಹಂತಕ್ಕೆ ಕಳಿಸ್ಕೊಡೋ ವ್ಯವಸ್ಥೆಯನ್ನು ಮಾಡ್ತೀವಿ. ಶಿಡ್ಲಘಟ್ಟ ತಾಲೂಕಿನ ಮೇಲೂರು ಗ್ರಾಮದ ಕರ್ನಾಟಕ ಮಾದರಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಮೇಲೂರು ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿಯನ್ನು ಹಮ್ಮಿಕೊಂಡಿದ್ದು, ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯರಿಂದ ಉದ್ಘಾಟಿಸಲಾಯಿತು. ಕಾರ್ಯಕ್ರಮದಲ್ಲಿ ಮೇಲೂರು ಕ್ಲಸ್ಟರ್ನ ಸಿಆರ್ಪಿ ಶೀಲಾ ಎಂ ರವರು ಮಾತನಾಡಿ, ಪ್ರತಿ ವರ್ಷವೂ ಈ ವರ್ಷವೂ ಮೇಲೂರು ಕ್ಲಸ್ಟರ್ನಲ್ಲಿ ಪ್ರತಿಭಾ ಕಾರಂಜಿ ಹಮ್ಮಿಕೊಂಡಿದ್ದು, ಈ ಪ್ರತಿಭಾ ಕಾರಂಜಿಯಲ್ಲಿ ಕ್ಲಸ್ಟರ್ ಮಟ್ಟದ ಸರ್ಕಾರಿ ಅನುದಾನಿತ ಅನುದಾನ ರಹಿತ ಶಾಲೆಯ ಸುಮಾರು 19 ಶಾಲೆಯ ಮಕ್ಕಳು ಭಾಗವಹಿಸಿದ್ದು, ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸುತ್ತಿದ್ದಾರೆ. ಮಕ್ಕಳಲ್ಲಿನ ಪ್ರತಿಭಾನ್ವೇಷಣೆಯೇ ಈ ಪ್ರತಿಭಾ ಕಾರಂಜಿಯ ಮುಖ್ಯ ಉದ್ದೇಶ ಎಂದು ತಿಳಿಸಿದರು. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮ್ಮ ಮೇಲೂರು ಕ್ಲಸ್ಟರ್ನಲ್ಲಿ ಪ್ರತಿಭಾ ಕಾರಂಜಿ ಸ್ಪರ್ಧೆಗಳನ್ನು ಆಯೋಜನೆ ಮಾಡಿದ್ದೇವೆ. ಈ ಒಂದು ಪ್ರತಿಭಾ ಕಾರಂಜಿ ಸ್ಪರ್ಧೆಗಳಿಗೆ ಸುಮಾರು 19 ಶಾಲೆಗಳಿಂದ ಮಕ್ಕಳು ಆಗಮಿಸಿದ್ದಾರೆ. ಎಲ್ಲ ಸರ್ಕಾರಿ ಅನುದಾನಿತ ಅನುದಾನ ರಹಿತ ಶಾಲೆಗಳಿಂದ ಮಕ್ಕಳು ಆಗಮಿಸಿ ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದಾರೆ. ಈ ಪ್ರತಿಭಾ ಕಾರಂಜಿಯ ಪ್ರಮುಖ ಉದ್ದೇಶ ಪ್ರತಿಭಾನ್ವೇಷಣೆಯೇ ಪ್ರತಿಭಾ ಕಾರಂಜಿಯ ಮುಖ್ಯ ಉದ್ದೇಶ ಆಗಿದೆ. ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಉದ್ಘಾಟಿಸಿದ್ದಾರೆ. ಹಾಗೆಯೇ ನಮ್ಮ ಕ್ಷೇತ್ರ ಸಮನ್ವಯಾಧಿಕಾರಿಗಳು, ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷರು, ಸದಸ್ಯರು ಹಾಗೂ ಪಂಚಾಯಿತಿಯ ಅಧ್ಯಕ್ಷರು, ಸದಸ್ಯರು ಎಲ್ಲರೂ ಕೂಡ ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿ ಮಕ್ಕಳಿಗೆ ಶುಭವನ್ನು ಹಾರೈಸಿದ್ದಾರೆ. ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಮಕ್ಕಳು ವಿಜೇತರೆ. ಗೆಲುವು ಸೋಲು ಮುಖ್ಯ ಅಲ್ಲ, ಎಲ್ಲರೂ ಗೆಲ್ಲಬೇಕು ಅಂದ್ಕೊಂಡ್ರೆ ಆಗೋದಿಲ್ಲ. ಭಾಗವಹಿಸುವಿಕೆ ಇದೆಯಲ್ಲ, ಇದೇ ಬಹಳ ಮುಖ್ಯ. ಪ್ರತಿಯೊಬ್ಬರ ಶ್ರಮಕ್ಕೆ ಪ್ರತಿಫಲ ಎಂಬಂತೆ ಎಲ್ಲರಿಗೂ ಬಹುಮಾನಗಳನ್ನು ಕೂಡ ವಿತರಣೆ ಮಾಡ್ತೀವಿ. ಹಾಗೆಯೇ ಸಿಹಿ ಊಟ ಸ್ನೇಹದ ನೋಟ ಎಂಬಂತೆ ಮಧ್ಯಾಹ್ನದ ಬಿಸಿ ಊಟದ ವ್ಯವಸ್ಥೆ ಕೂಡ ಆಗಿದೆ ಮಕ್ಕಳಿಗೆ. ಹಾಗೆಯೇ ಇಲ್ಲಿ ಪ್ರತಿಭಾ ಕಾರಂಜಿ ಕ್ಲಸ್ಟರ್ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಂತಹ ಮಕ್ಕಳನ್ನು ತಾಲೂಕು ಹಂತಕ್ಕೆ ಕಳಿಸ್ಕೊಡೋ ವ್ಯವಸ್ಥೆಯನ್ನು ಮಾಡ್ತೀವಿ. ಅದೇ ರೀತಿಯಲ್ಲಿ ತಾಲೂಕು ಹಂತದಿಂದ ಜಿಲ್ಲಾ ಹಂತ, ಜಿಲ್ಲಾ ಹಂತದಿಂದ ರಾಜ್ಯ ಹಂತಕ್ಕೆ ಮಕ್ಕಳನ್ನು ಕಳಿಸಿಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ಮಕ್ಕಳಲ್ಲಿ ಯಾರಲ್ಲಿ ಪ್ರತಿಭೆ ಇರುತ್ತೋ ಇದರಲ್ಲಿ ಪ್ರತಿಭಾನ್ವೇಷಣೆ ಮುಖ್ಯ ಉದ್ದೇಶ ಆಗಿದೆ. ಆದರೂ ಸಹ ಇಲ್ಲಿ ಮಕ್ಕಳಿಗೆ ಅವರಲ್ಲಿರ್ತಕ್ಕಂತಹ ಪರಿಶ್ರಮದ ಪ್ರತಿಫಲ ಅದೇ ಇಲ್ಲಿ ಮುಖ್ಯ ಆಗುತ್ತೆ. ಹಾಗಾಗಿ ಯಾರಲ್ಲಿ ಪ್ರತಿಭೆ ಇರುತ್ತೋ ಅವರು ಮೇಲಿನ ಹಂತಕ್ಕೆ ಹೋಗ್ತಾರೆ. ಈ ಒಂದು ಪ್ರತಿಭಾ ಕಾರಂಜಿಯನ್ನು ಯಶಸ್ವಿಯಾಗಿ ಸಹಕರಿಸಲು ನಮ್ಮ ಕ್ಲಸ್ಟರ್ನ ಎಲ್ಲ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು ಸಹಕಾರವನ್ನು ಕೊಟ್ಟಿದ್ದಾರೆ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ 20 ಜನ ತೀರ್ಪುಗಾರರು ಸಹ ಬಂದಿದ್ದಾರೆ. ಅವರಿಗೂ ನನ್ನ ಕ್ಲಸ್ಟರ್ನ ಎಲ್ಲ ಶಿಕ್ಷಕರ ಪರವಾಗಿ, ಇಲಾಖಾ ಪರವಾಗಿ, ವೈಯಕ್ತಿಕವಾಗಿ ಅನಂತ ಅಭಿನಂದನೆಗಳನ್ನು ಸಮರ್ಪಿಸ್ತೇನೆ. 400 ಜನ ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ. ಯಾವ ಚಟುವಟಿಕೆ ಭಾಗವಹಿಸಿದ್ದಾರೆ ಮೇಡಮ್? ಸರ್, ಕಂಠಪಾಠ ಸ್ಪರ್ಧೆ ಇದೆ, ಕನ್ನಡ, ಹಿಂದಿ, ಇಂಗ್ಲೀಷು, ಕ್ಲೇ ಮಾಡಲಿಂಗ್ ಇದೆ, ಹಾಗೆ ಪ್ರಬಂಧ ರಚನೆ ಸ್ಪರ್ಧೆ ಇದೆ, ಚಿತ್ರಕಲೆ ಸ್ಪರ್ಧೆ ಇದೆ, ಛದ್ಮವೇಷ ಇದೆ, ಅಭಿನಯ ಗೀತೆ ಇದೆ, ಹೀಗೆ ದೇಶಭಕ್ತಿ ಗೀತೆ ಇದೆ, ಮಿಮಿಕ್ರಿ ಇದೆ. ಈ ರೀತಿ ಎಲ್ಲ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಮಕ್ಕಳು ತಮ್ಮ ಪ್ರತಿಭೆಗಳನ್ನು ಪ್ರದರ್ಶನ ಮಾಡ್ತಾರೆ. ಎಲ್ಲರೂ ಕೂಡ ಉತ್ಸುಕವಾಗಿ ಬಹಳ ಆತುರದಿಂದ ಭಾಗವಹಿಸಿದ್ದಾರೆ. ಇಲ್ಲಿ ಎಲ್ಲ ಮಕ್ಕಳ ಒಂದು ಪ್ರತಿಭೆಗಳ ಅನ್ವೇಷಣೆಗೆ ಉತ್ತಮವಾದ ವೇದಿಕೆ ಇದಾಗಿದೆ. ಈ ಒಂದು ಪ್ರತಿಭಾ ಕಾರಂಜಿ ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಕ್ಕಂಥ ಮಕ್ಕಳ ಪೋಷಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೂ, ಪೋಷಕರಿಗಷ್ಟೇ ಅಲ್ಲ, ಸಾರ್ವಜನಿಕರಿಗೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನೋಡಿ ಸಂತೋಷ ಪಡ್ತಕ್ಕಂಥ ಕ್ಷಣ ಇದಾಗಿದೆ. ಹಾಗಾಗಿ ಬಹಳಷ್ಟು ಜನ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿ ಎಲ್ಲನೂ ಈ ಒಂದು ಮಕ್ಕಳ ಉತ್ಸುಕತೆಯನ್ನು, ಸಂತೋಷವನ್ನು ಕಣ್ತುಂಬಿಕೊಂಡಿದ್ದಾರೆ. ನಮ್ಮ ಮೇಲೂರು ಕ್ಲಸ್ಟರ್ನಲ್ಲಿ ನಡೆದಿದೆ ಅಂತ ಹೇಳೋದಕ್ಕೆ ಈ ಮೂಲಕ ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಪ್ರತಿಭಾ ಕಾರಂಜಿಯಲ್ಲಿ ಕ್ಲಸ್ಟರ್ ಮಟ್ಟದ ವಿವಿಧ ಶಾಲೆಯ ಮಕ್ಕಳು ಭಾಗವಹಿಸಿ ಕಂಠಪಾಠ, ಛದ್ಮವೇಷಣ, ಭಕ್ತಿಗೀತೆ, ಚಿತ್ರಕಲಾ, ಕ್ಲೇ ಮಾಡಲಿಂಗ್ ಸೇರಿದಂತೆ ತಮ್ಮ ಪ್ರತಿಭೆಗಳನ್ನು ಪ್ರದರ್ಶಿಸಿದರು.
ಕಾರ್ಯಕ್ರಮದಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನದಲ್ಲಿ ಗೆದ್ದಂತಹ ಮಕ್ಕಳಿಗೆ ಬಹುಮಾನ ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ನರೇಂದ್ರ ಕುಮಾರ್, ಕ್ಷೇತ್ರ ಸಮನ್ವಯ ಅಧಿಕಾರಿ ಪ್ರಸನ್ನ ಕುಮಾರ್, ಬಿಆರ್ಪಿ ವೇಣು, ಮಾಧವಿ, ಸಿಆರ್ಪಿ ಅಶೋಕ್, ಮೇಲೂರು ಸರ್ಕಾರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಭಾಸ್ಕರ್, ಮೇಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶಶಿಕಲಾ, ರಮೇಶ್, ಮಾಜಿ ಅಧ್ಯಕ್ಷ ಆರ್ಎ ಉಮೇಶ್, ಪಿಡಿಒ ಶಾರದಾ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷೆ ಸರಸ್ವತಮ್ಮ, ಪ್ರಧಾನ ಕಾರ್ಯದರ್ಶಿ ಸುಂದರಾಚಾರಿ, ಉಪಾಧ್ಯಕ್ಷ ಅರುಣಾ, ಸರ್ಕಾರಿ ನೌಕರರ ಸಂಘದ ಕೆಂಪೇಗೌಡ, ಶಿಕ್ಷಕರಾದ ಅಹಲ್ಯ ಮೇಡಂ, ಸೀನಪ್ಪ, ರುಕ್ಮಿಣಿಯಮ್ಮ, ಮೇಲೂರು ಕ್ಲಸ್ಟರ್ ಮಟ್ಟದ ಸರ್ಕಾರಿ ಪ್ರಾಥಮಿಕ ಅನುದಾನ ರಹಿತ ಎಲ್ಲಾ ಶಾಲೆಗಳ ಶಿಕ್ಷಕರು, ಮೇಲೂರು ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರು, ಗ್ರಾಮಸ್ಥರು ಭಾಗವಹಿಸಿದ್ರು. ವರದಿ ಮಳ್ಮಾಚನಹಳ್ಳಿ, ಗೋವರ್ಧನ್, ಶಿಡ್ಲಘಟ್ಟ. ಸಾಧ್ಯವೇ ಇಲ್ಲ, ಏಕೆಂದರೆ ಒಂದು ಗೋಧಿ ಕಾಳಿನಲ್ಲಿ ರೊಟ್ಟಿ ಮಾಡಲಾಗುವುದಿಲ್ಲ. ನಾನು ಅದನ್ನೇ ಯೋಚನೆ ಮಾಡುತ್ತಿದ್ದೇನೆ ಕಪ್ಪೆ ಎಂದು ಮೂರನೇ ಮಗ ಹೇಳುತ್ತಾನೆ. ನಿನಗೊಂದು ಉಪಾಯ ಹೇಳುತ್ತೇನೆ, ಒಂದು ಗೋಧಿ ಕಾಳನ್ನು ನೀವೇನ್ರ ಮಾಡ್ತಾ ಇರೋದಾ?